ಈ ಹೊತ್ತಿನ ಪ್ರಮುಖ 3 ಟಾಪ್ ಸ್ಟೋರೀಸ್ ನೋಡ್ತಾ ಹೋಗೋದಾದ್ರೆ, ಕೇಂದ್ರದ ವಿಪಕ್ಷ ರಾಜ್ಯದ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರದ ಮೇಲೆ, ಬಿಜೆಪಿಗರ ಮೇಲೆ, ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇದ್ದಂಥ ಆರೋಪ EVMs ಹ್ಯಾಕ್ ಮಾಡ್ತಾರೆ, EVMs ದುರ್ಬಳಕೆ ಆಗ್ತಾ ಇದೆ ಅಂತ. ಇದೀಗ ಇದಕ್ಕೆ ಸೆಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಮೊರೆ ಹೋಗುವಂಥ ಎಲ್ಲ ನಿರ್ಧಾರಕ್ಕೆ ಬರುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನ ವಿಪಕ್ಷವಾದಂತಹ ಬಿಜೆಪಿ ರಾಜ್ಯದಲ್ಲಿ ವಿರೋಧ ಮಾಡ್ತಾ ಇದೆ. ಇನ್ನು ಈ ಹೊತ್ತಿನ ಎರಡನೇ ಸುದ್ದಿ, ಧರ್ಮಸ್ಥಳದ ಮೇಲಿನ ಕಳಂಕಕ್ಕೆ, ಆರೋಪಕ್ಕೆ ಷಡ್ಯಂತ್ರದ ಭಾಗಿಯಾಗಿರುವಂತಹ ಈ ಸೂತ್ರಧಾರರು, ಪಾತ್ರಧಾರರಿಗೆ ಪುಷ್ಟಿ ನೀಡುವಂತೆ, ಅವರಿಗೆ ಪ್ರಚಾರ ನೀಡುವಂತೆ ವಿಡಿಯೋಗಳನ್ನು ಮನಬಂದಂತೆ ಯಾವುದೇ ದಾಖಲೆ ಇಲ್ಲದೆ ಮಾಡಿದಂತಹ ಯೂಟ್ಯೂಬರ್ಸ್ಗಳಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. SITಯಿಂದ ಈ ವಿಡಿಯೋ ಮಾಡಿರುವಂಥ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಬುಲಾವ್ ಹೋಗಿದೆ. ಪ್ರಮುಖವಾಗಿ ಕೇರಳ ಮೂಲದ ಓರ್ವ ಯೂಟ್ಯೂಬರ್ಗೂ ಕೂಡ ದಾಖಲೆ ತಗೊಂಬನ್ನಿ, ನಿಮ್ಮ ವಿಚಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಇನ್ನು ಈ ಹೊತ್ತಿನ ಮೂರನೇ ಟಾಪ್ ಸ್ಟೋರಿ, ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇವರ ಮೇಲೆ ಒಂದಷ್ಟು ಅಕ್ರಮ ಹಣ ವರ್ಗಾವಣೆ, ಇಡಿ ದಾಳಿ, ಇದರೆಲ್ಲ ಬಂಧನ ಆಗುತ್ತೆ. ಈ ಬಂಧನದ ಸಮಯದಲ್ಲಿ ಇವರ ಬೆಂಬಲಿಗರು, ಶಾಸಕರು, ಸಚಿವರಾದಿಯಾಗಿ DK ಶಿವಕುಮಾರ್ ಅವರ ಬೆಂಬಲಿಗರ ಮೇಲೆ ಅವರು ಮಾಡದಂಥ ಹಲ್ಲೆಗೆ, ಅವರ ಮೇಲಾದಂಥ ಕೇಸ್ಗಳೇನಿತ್ತು ಅದೆಲ್ಲವನ್ನೂ ಕೂಡ ಇದೀಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಹೀಗಾಗಿ ಇದೇ ವಿಚಾರವಾಗಿ ಪ್ರತಿಪಕ್ಷ ಬಿಜೆಪಿಗರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಹೊತ್ತಿನ ಮೊದಲನೇ ಸುದ್ದಿ, EVMs ಹ್ಯಾಕ್ ಮಾಡ್ತಾರೆ ಬಿಜೆಪಿಗರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿ. ಇದು ಒಂದು ರೀತಿಯಲ್ಲಿ ಬಿಜೆಪಿ ಮತಗಳ್ಳತನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿಯವರು ಮಾಡಿದ್ರು. ಇದೇ ಹೋರಾಟದ ಮಧ್ಯೆ, ವೋಟ್ ಚೋರಿ ಹೋರಾಟದ ಮಧ್ಯೆ ಕೇಂದ್ರಕ್ಕೆ ಸಿದ್ದರಾಮಯ್ಯ ಅವರು ಸೆಡ್ ಹೊಡೆದಿದ್ದಾರೆ. ಲೋಕಲ್ ಎಲೆಕ್ಷನ್ಗೆ EVM ಬದಲಿಗೆ ಬ್ಯಾಲೆಟ್ ಬಳಕೆ, ಮತಗಳ್ಳತನ ಆರೋಪ ಬೆನ್ನಲ್ಲೇ ಅತಿ ದೊಡ್ಡ ಬೆಳವಣಿಗೆ. ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ, 15 ದಿನಗಳಲ್ಲೇ ಸುಗ್ರೀವಾಜ್ಞೆ ಹೊರಡಿಸಬಿಡ್ತಾರೆ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ, GBA ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಬಳಕೆಯಾಗಲಿದೆ. ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಹೋರಾಟ ಮಧ್ಯೆ ಕೇಂದ್ರಕ್ಕೆ ಸಿದ್ದರಾಮಯ್ಯ ಸೆಡ್ಡು ಹೊಡೆದಿದ್ದಾರೆ. ಇಲ್ಲಿನ ಸ್ಥಳೀಯ ಚುನಾವಣೆಗಳಿಗೆ EVM ಬದಲಿಗೆ ಬ್ಯಾಲೆಟ್ನ ಬಳಕೆ, ಇದು ಒಂದು ರೀತಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ, 15 ದಿನಗಳಲ್ಲೇ ಸುಗ್ರೀವಾಜ್ಞೆಯನ್ನು ಕೂಡ ಹೊರಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಗಳು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಸಭೆ ಮತ್ತು ಇತ್ತೀಚೆಗೆ ಇತಿಹಾಸ ಪುಟವನ್ನು ಸೇರಿರುವಂತಹ BBMP ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಮರುನಾಮಕರಣವಾಗಿದೆ. ಇದೀಗ ಈ ಒಂದು ಎಲೆಕ್ಷನ್ ಕೂಡ ಬಾಕಿ ಇದೆ. ಹೀಗಾಗಿ ಎಲ್ಲ ಎಲೆಕ್ಷನ್ಸ್ಗೂ ಕೂಡ ಇದೀಗ ಬ್ಯಾಲೆಟ್ ಮೊರೆ ಹೋಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸುರೇಶ್ ಕುಮಾರ್ ಅವರು, ಬಿಜೆಪಿಯ ರಾಜಾಜಿನಗರದ ಶಾಸಕರ ಬೈಟ್ ಇದೆ, ನೋಡ್ಕೊಂಡ್ಬರೋಣ ಬನ್ನಿ. ಇದು ಸರ್ಕಾರದ ನಿರ್ಧಾರ, ನಾವು ಮಾಡ್ತೀವಿ. ಯಾವುದೇ ಸರ್ಕಾರ ಆರೋಗ್ಯಂಟ್ ಇಂದ ಇರ್ಬೋದು, ಆರೋಗ್ಯನ್ಸ್ ಇರಬಾರ್ದು. ಯಾವುದೇ ಸರ್ಕಾರ ನಿರ್ಧಾರ ತಗೊಂಡ್ರೆ ಜನಸಾಮಾನ್ಯರ ಹಿತದ ದೃಷ್ಟಿಯಿಂದ ತಗೊಳ್ಬೇಕು. ಜಸ್ಟ್ ಬಿಕಾಸ್ ನಮ್ಗೆ ಮೆಜಾರಿಟಿ ಇದೆ ಅಂದ ತಕ್ಷಣ ನಾವು ಮಾಡಿದ್ದೇ ಸರಿ, ನಮ್ಮ ಅಹಂಕಾರ, ಠೇಂಕಾರ, ನನ್ಗನ್ಸುತ್ತೆ ಸರ್ಕಾರದ ಅಧಪತನಕ್ಕೆ ಒಂದು ಹಾದಿ ಆಗತ್ತೆ. ಒಂದಷ್ಟು ವಿನಮ್ರತೆ ಇರಬೇಕು. ಇವತ್ತು ಸಚಿವ ಸಂಪುಟ ಒಂದು ನಿರ್ಧಾರ ತಗೊಂಡಿದೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಬದಲಿಗೆ ಬ್ಯಾಲೆಟ್ ಪೇಪರ್ ಹೋಗ್ತೀವಿ.
ರಾಹುಲ್ ಗಾಂಧಿ ಅವರು 2 ಕಡೆ ನಿಂತಿದ್ರು, ಒಂದು ವಯನಾಡು, ಇನ್ನೊಂದು ಅಮೇಥಿ. ವಯನಾಡಲ್ಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ, ಅಮೇಥಿಲಿ ಗೆದ್ದಿದ್ದು ಕೂಡ ಇವಿಎಂ ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತೋ ತಕ್ಷಣ ಇವಿಎಂ ಮೇಲೆ ನಾವು ದೂರಲಿಲ್ಲ. ನಾವು ಅವಲೋಕನ ಮಾಡ್ಕೊಳಕ್ ಶುರು ಮಾಡ್ತೀವಿ. ನಮ್ಮ ಪ್ರಕಾರ, ಅಂಕಿಅಂಶಗಳ ಪ್ರಕಾರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ. ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾರಲ್ಲ 2024ನೇ ಲೋಕಸಭಾ ಚುನಾವಣೆ ಅಂತ, ಆ ಮತಪಟ್ಟಿ ತಯಾರಿಸಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅಂತ ಪಾಪ ಸತ್ಯ ಹೇಳಿದ್ರು ರಾಜಣ್ಣ. ಅದಕ್ಕೆ ಅವ್ರು ತಲೆದಂಡ ಆಯ್ತು. ಈಗೇನೋ ಅವರು ಸತ್ಯನ ಇನ್ನೂ ಆಚೆ ಹಾಕ್ತೀನಿ, ಯಾರ್ಯಾರು ಕಾರಣ ಇದ್ದಾರೆ. ಈಗ ಈ ಷಡ್ಯಂತ್ರ ಅನ್ನೋದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರು ಷಡ್ಯಂತ್ರ ಅಂತಾರೆ, ರಾಜಣ್ಣನು ಕೂಡ ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ. ಈ ಬ್ಯಾಲೆಟ್ ಬಳಕೆಯ ನಿರ್ಧಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಿಎಂ ಬೇಡ ಅಂದ್ರೆ ಸಚಿವರು ಸಂಸದರು ರಾಜೀನಾಮೆ ಕೊಡ್ಲಿ ಅಂತ ಕೈಪಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಬ್ಯಾಲೆಟ್ ಬಳಕೆ ವಿರೋಧಿಸಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ಕಾನೂನಿನಲ್ಲಿ ಬ್ಯಾಲೆಟ್ ಪೇಪರ್ ಆಯ್ಕೆಗೆ ಹಕ್ಕಿದೆ, ಬ್ಯಾಲೆಟ್ ಪೇಪರ್ ಬಳಕೆ ಆದರೆ ನಿಮಗೇನು ಕಷ್ಟ ಅಂತ ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವರೇ ಮಾಡಿದಂತ ಕಾನೂನು ನಾನು ಕೊಡ್ತೀನಿ. ಅವ್ರು ಮಾಡಿದ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ಸರ್ಕಾರಕ್ಕೆ ಅವಕಾಶ ಇದೆ. ಕಾನೂನಲ್ಲೇ ಇದೆ. ಅವರೇ ಮಾಡಿದಂತ ಕಾನೂನು ನಾನು ಕೊಡ್ತೀನಿ. ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು. ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ನಿಮ್ಗೆ ಯಾಕೆ ಗಾಬರಿ ಆಗಿ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಹಳ್ಳಿ ಮನಸ್ಸು ಉಳ್ಳುಳಿ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇದಕ್ಕೆ ನಾವು ಸೊಸೈಟಿಗಳು ಮಾಡೋದಿಲ್ಲ, ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಅಸೆಂಬ್ಲಿದು, ಪಾರ್ಲಿಮೆಂಟ್ ಬಿಬಿಎಂಪಿ ಬ್ಯಾಲೆಟ್ ಇರುತ್ತೆ ಸರ್. ಬಿಬಿಎಂಪಿ ಚುನಾವಣೆ ಬ್ಯಾಲೆಟ್ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬ್ಯಾಲೆಟ್ ಬಳಕೆ ನಿರ್ಧಾರವನ್ನ ರಾಜ್ಯ ಸರ್ಕಾರ ಸಮರ್ಥಿಸಿಕೊಳ್ತಾ ಇದೆ. ಇದಕ್ಕೆ ಅವಕಾಶವಿದೆ, ನಾವು ಬಳಕೆ ಮಾಡಿದ್ರೆ ನಿಮಗೇನು ಕಷ್ಟ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷಗಳ ಒಂದು ವಿರೋಧಕ್ಕೆ ಉತ್ತರವನ್ನ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಬಟ್ ಪ್ರತಿಪಕ್ಷ ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಯಾವಾಗ ಕಾಂಗ್ರೆಸ್ ಗೆಲ್ಲುತ್ತೋ, ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೋ ಆವಾಗ ನಿಮಗೆ ಇವಿಎಮ್ಸ್ ಪ್ರಾಬ್ಲಮ್ ಇರಲ್ಲ, ಬಿಜೆಪಿ ಗೆದ್ದುಬಿಟ್ರೆ ಇವಿಎಮ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ನೀವು ಹೇಗೆ ಆರೋಪವನ್ನು ಮಾಡ್ತೀರಾ ಅಂತ ಬಿಜೆಪಿಗರ ಪ್ರಶ್ನೆ ಇದೆ. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇವಿಎಮ್ಸ್ ಬಳಕೆಯ ಬದಲು ಈಗ ಬ್ಯಾಲೆಟ್ ಬಳಕೆಗೆ ಒಂದು ರೀತಿಯಲ್ಲಿ ಮೊರೆ ಹೋಗಿರುವಂಥದ್ದು ರಾಜ್ಯ ಸರ್ಕಾರ. ಇದೇ ವಿಚಾರವಾಗಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಚುನಾವಣೆಯಲ್ಲೂ ಕೂಡ ಬ್ಯಾಲೆಟ್ ಬಳಕೆಗೆ ಇವರು ಸುಗ್ರೀವಾಜ್ಞೆ ಕೂಡ ಹೊರಡಿಸುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ವಿರೋಧಿಸ್ತಾ ಇರುವಂಥ ಬಿಜೆಪಿ, ಇದನ್ನು ಸಮರ್ಥಿಸಿಕೊಳ್ತಾ ಇರುವಂಥ ರಾಜ್ಯ ಸರ್ಕಾರ, ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಿಎಂ ಯಂತ್ರಗಳ ಬಳಕೆ ಚುನಾವಣೆಯಲ್ಲಿ ಮಾಡೋದು ಬೇಡ ಅಂತ ಪ್ರಮುಖವಾದಂತ ಒಂದು ನಿರ್ಧಾರ ಆಗಿದೆ. ಅದರಲ್ಲೂ ಕೂಡ ಕಳೆದ ದಿನ ಏನು ಸಚಿವ ಸಂಪುಟ ನಡೀತು, ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾದಂತ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ಇನ್ನು ಮುಂದೆ ಮುಂಬರುವಂತ ಸ್ಥಳೀಯ ಚುನಾವಣೆ ಏನಿದೆ ಅದರಲ್ಲಿ ಇವಿಎಂ ಬಳಕೆ ಬದಲು ಬ್ಯಾಲೆಟ್ ಪೇಪರ್ಗಳನ್ನ ಉಪಯೋಗಿಸಿದ್ರೆ ಉತ್ತಮ, ಇದರಿಂದ ಚುನಾವಣೆಯಲ್ಲಿ ಅಕ್ರಮ ಮಾಡುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ. ಒಂದಷ್ಟು ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಬಿಜೆಪಿ ವಾದ ಏನಂದ್ರೆ, ಈ ಹಿಂದೆ ಏನು ಅನೇಕ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಜೊತೆಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಗೆಲ್ತಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ.
ಆದ್ರೆ ಬಿಜೆಪಿ ಗೆದ್ದಿರ್ತಕ್ಕಂಥ ರಾಜ್ಯಗಳಲ್ಲಿ ಏನೋ ನೀವು ಆರೋಪ ಮಾಡ್ತೀರಾ, ಅಕ್ರಮ ಮತಗಳತನ ಆಗಿದೆ ಅಂತ ಆರೋಪ ಮಾಡ್ತೀರಾ, ಜೊತೆಗೆ ಇವಿಎಂ ಏನೋ ಯಂತ್ರಗಳು ಹ್ಯಾಕ್ ಆಗಿದೆ ಅಂತ ಒಂದು ಆರೋಪ ಮಾಡ್ತೀರಾ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ನಾಯಕರು ಮರುಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಹೊರತಾಗಿ ಇವಿಎಂ ವಿಚಾರಗಳನ್ನ ತೆಗೆದುಕೊಳ್ಳೋದಾದ್ರೆ ಪ್ರಮುಖವಾಗಿ ಇವಿಎಂ ಪರಿಕಲ್ಪನೆ ಬಂದಿರುವಂತದ್ದು ಏನು ದೇಶದಲ್ಲಿ 1977ರಿಂದ ಈ ಒಂದು ಇವಿಎಂ ಪರಿಕಲ್ಪನೆ ಜಾರಿಗೆ ತರ್ತಾ ಇದ್ದೇವೆ. ಅದರಲ್ಲೂ ಕೂಡ ಏನು ಇವಿಎಂ ಹಂತ ಹಂತವಾಗಿ 1980, 90 ಜೊತೆಗೆ 2000 ಇಸ್ವಿಯಲ್ಲಿ ಈ ಒಂದು ಇವಿಎಂ ಬಳಕೆನ ಮಾಡ್ತೇವೆ. ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇವಿಎಂ ನ 3 ವಿಧಾನಸಭಾ ಚುನಾವಣೆಗೆ ಬಳಸ್ತಾರೆ. ಅದರಲ್ಲೂ ಕೂಡ ದೆಹಲಿ ಮತ್ತು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಈ ಒಂದು ಇವಿಎಂ ನ ಬಳಸ್ತಾರೆ. ಅದಾದ ನಂತರ 2004ರಲ್ಲಿ 543 ಲೋಕಸಭಾ ಕ್ಷೇತ್ರಗಳು ಕೂಡ ಈ ಇವಿಎಂ ಮಿಷಿನ್ ನ ಬಳಸುವಂತ ಒಂದು ಕೆಲಸ ಆಗುತ್ತೆ. ಅದಾದ ನಂತರ ಏನು ಬಿಜೆಪಿ ಸರ್ಕಾರ ಕಂಟಿನ್ಯೂಸ್ ಆಗಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆ ಗೆಲ್ತಾ ಬರ್ತಾ ಇರ್ತಾರೆ. ಆಗ ರೀಸೆಂಟ್ ಆಗಿ ಏನು ರಾಹುಲ್ ಗಾಂಧಿ ಅವರು 2019ರ ಲೋಕಸಭಾ ಚುನಾವಣೆ ವೇಳೆ ಏನು ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರಲ್ಲಿ ಒಂದು ದೊಡ್ಡವಾದಂತಹ ಒಂದು ಸಮಾವೇಶ ಕೂಡ ಮಾಡ್ತಾರೆ. ಅದು ಸಾಕಷ್ಟು ಮಟ್ಟಿಗೆ ಒಂದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಕೊಡುವಂತ ಜೊತೆಗೆ ಬಿಜೆಪಿ ಸರ್ಕಾರಕ್ಕೆ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾಂಗ್ರೆಸ್ಗೆ ಒಂದು ಟೀಕಿಸುವಂತ ಒಂದು ಅಸ್ತ್ರ ಸಿಗುತ್ತೆ. ಅದಾದ ನಂತರ ಏನು ಬಿಹಾರದ ಚುನಾವಣೆ ಕಡೆ ಕಾಂಗ್ರೆಸ್ ನಾಯಕರು ಬಾಳ್ತಾರೆ. ಅಲ್ಲಿ ಕೂಡ ಏನು ಇದೇ ಒಂದು ಅಕ್ರಮ ಮತಗಳ್ಳತನ ಆಗ್ತಿದೆ, ಜೊತೆಗೆ ಇವಿಎಂ ಯಂತ್ರಗಳು ಹ್ಯಾಕ್ಗೆ ಒಳಪಟ್ಟಿವೆ. ಹೀಗಾಗಿ ಕಾಂಗ್ರೆಸ್ ಗೆಲ್ಲುವಂತ ಚಾನ್ಸಸ್ ನ ಬಿಜೆಪಿ ನಾಯಕರು ಬಲವಂತವಾಗಿ ಕಸಿದುಕೊಳ್ತಿದ್ದಾರೆ ಅಂತ ಒಂದು ಗಂಭೀರವಂತ ಒಂದು ಆರೋಪನ ಮಾಡ್ತಾರೆ. ಇದೆಲ್ಲವೂ ಮುಗಿದ ಒಂದು ಅಧ್ಯಾಯ ಆಗಿದೆ. ಇನ್ನೇನು ಕೆಲವೇ ಏನು ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಏನು ಈ ಒಂದು ಅಕ್ರಮ ಮತಗಳ್ಳತನ ಏನೋ ಯಾತ್ರೆ ಮಾಡ್ತಿದ್ರು, ಇದೆಲ್ಲವೂ ಮುಗಿದು ಹೋಗಿತ್ತು ಎನ್ನುವಷ್ಟರಲ್ಲಿ ಮೊನ್ನೆ ಏನು ಸಚಿವ ಸಂಪುಟ ಪ್ರಮುಖವಾದಂತ ಒಂದು ನಿರ್ಧಾರನ ತೆಗೆದುಕೊಂಡಿದೆ. ಇನ್ನು ಮುಂದೆ ಏನು ZPTP ಚುನಾವಣೆ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಉಪಯೋಗಿಸುವ ಮುಖಾಂತರ ಏನು ಇವಿಎಂ ಮತಗಳೇನಿದೆ, ಇವಿಎಂ ಮಿಷಿನ್ಗಳು ಅದಕ್ಕೆ ಕೊಡುವಂತ ಒಂದು ನಿರ್ಧಾರನ ತೆಗೆದುಕೊಂಡಿದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆ ಕೂಡ ಹೊರಡಿಸುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಎರಡರ ಜಟಾಪಟಿ ನಡುವೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಈ ಒಂದು ಏನು ಇವಿಎಂ ಯಂತ್ರಗಳಿಗೆ ಕೊಟ್ಟು ಬ್ಯಾಲೆಟ್ ಪೇಪರ್ಗಳನ್ನು ಉಪಯೋಗಿಸುವಂತ ನಿರ್ಧಾರನ ಎಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಈ ಸದ್ಯಕ್ಕೆ ಏನು ಮುಂಬರುವಂತ ಬಿಬಿಎಂಪಿ ಚುನಾವಣೆ ಆಗಿರ್ಬೋದು, ಜೊತೆಗೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಬೋದು, ಅದರಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನ ಉಪಯೋಗಿಸಿಕೊಂಡು ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಒಂದು ಹಂತದಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿರುವಂತದ್ದು. ಸಂತೋಷ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಪ್ರತಿಪಕ್ಷವಾದಂತಹ ಬಿಜೆಪಿ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅವ್ರು ಹೇಳ್ತಾ ಇರುವಂಥದ್ದು ಇದೇ ಇವಿಎಂಸ್ ಏನು ತಂದಾದ ಮೇಲಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ 2 ಬಾರಿ ಅಧಿಕಾರಕ್ಕೆ ಬಂತು, ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿತು. ಹಾಗಂದ ಮಾತ್ರಕ್ಕೆ ಬಿಜೆಪಿ ಗೆದ್ದಾಕ್ಷಣಕ್ಕೆ ಇವಿಎಂಸ್ ಹ್ಯಾಕ್ ಆಗುತ್ತೆ, ಇವಿಎಂಸಲ್ಲಿ ಏನೋ ಸಮಸ್ಯೆ ಇದೆ, ಮತಗಳ್ಳತನ ಆಗುತ್ತೆ ಅನ್ನುವಂಥದ್ದನ್ನು ಆರೋಪ ಮಾಡೋದು ಒಂದು ರೀತಿಯಲ್ಲಿ ನಿರಾಧಾರ ಅನ್ನುವಂಥದ್ದನ್ನು ಬಿಜೆಪಿ ಸಮರ್ಥಿಸ್ಕೊಳ್ತಾ ಇದ್ದು. ಮತ್ತು ಈ ಒಂದು ನಿರ್ಧಾರ ಏನು ರಾಜ್ಯ ಸರ್ಕಾರದ್ದು ಒಂದು ರೀತಿಯಲ್ಲಿ ಕೇಂದ್ರದ ನಿರ್ಧಾರಕ್ಕೆ ಸೆಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಈ ಬ್ಯಾಲೆಟ್ ಮೊರೆ ಹೋಗ್ತಾ ಇದ್ದಾರೆ. ಮತ್ತೆ ಹಳೆ ಕಾಲಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಯಾವ ಡೆವಲಪ್ಮೆಂಟ್ಸ್, ಏನು ಬೆಳವಣಿಗೆ, ಏನು ಮುಂದುವರಿಕೆ ಅನ್ನುವಂಥದ್ದು ಕಾಣಲ್ಲ. ಅದು ಎಲ್ಲ ಕ್ಷೇತ್ರಗಳಲ್ಲೂ ಇರಬಹುದು. ಬಟ್ ಚುನಾವಣಾ ಆಯೋಗದ ನಿರ್ಧಾರ, ಕೇಂದ್ರ ಸರ್ಕಾರದ ನಿರ್ಧಾರ ಏನಿದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ಈ ವಿಚಾರದಲ್ಲಿ ಈ ರೀತಿಯಾದಂಥ ಅಗೇನ್ ಏನಾಗುತ್ತೆ, ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಸರ್ಕಾರದ ನಿರ್ಧಾರ ಅಂತ ಇದ್ದರೂ ಕೂಡ ಇದರಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನುವಂಥ ಎಲ್ಲ ಚರ್ಚೆಗಳು ಕೂಡ ಬರುತ್ತೆ. ಹೀಗಾಗಿ ಈ ನಿರ್ಧಾರವನ್ನು ಇಷ್ಟೊಂದು ವಿರೋಧಿಸ್ತಾ ಇರುವಂಥದ್ದು. ಬಟ್ ಈ ಮಧ್ಯದಲ್ಲಿ ಇದನ್ನು ಸಮರ್ಥಿಸ್ಕೊಳ್ತಾ ಇರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿ ನಿಲ್ಲಬಹುದು. ಆಸ್ ಲೈಕ್ ಈಗ GBA ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಎಲ್ಲ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೂ ಕೂಡ ಇವರು ಬ್ಯಾಲೆಟ್ ಮೊರೆ ಹೋಗುವಂಥ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಹೊತ್ತಿನ 2ನೇ ಪ್ರಮುಖ ಸುದ್ದಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ವೃಥ ಆರೋಪವನ್ನು ಮಾಡೋದಕ್ಕೆ ಏನೀ ಬುರುಡೆ ಗ್ಯಾಂಗ್ ತಯಾರಿಯನ್ನು ನಡೆಸಿತ್ತು. ಇದರ ಪಾತ್ರಧಾರಿಗಳು, ಸೂತ್ರಧಾರಿಗಳು ಎಲ್ಲರಿಗೂ ಕೂಡ ಇದೀಗ ಒಂದು ರೀತಿಯಲ್ಲಿ SITಯ ಕಾರ್ಯಾಚರಣೆಯಲ್ಲಿ, ತನಿಖೆಯಲ್ಲಿ ಭಯ ಶುರುವಾಗ್ಬಿಟ್ಟಿದೆ. ಈ ಮಧ್ಯ ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಬಿಟ್ಟಂಥವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಬುರುಡೆ ಕಥೆ ಕಟ್ಟಿದ್ದಂತಹ ಗ್ಯಾಂಗ್ಗಳಿಗೆ SIT ಫುಲ್ ಡ್ರಿಲ್ ಮಾಡ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ, ಜಯಂತ್ ಟಿ ಅವರ ತೀವ್ರ ವಿಚಾರಣೆ ಆಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಮಟ್ಟಣ್ಣನವರಿಗೆ SIT ಪ್ರಶ್ನೆಗಳ ಸುರಿಮಳೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ 3 ಎನ್ಕ್ವೈರಿ ಆಗ್ತಾ ಇದೆ. ಧರ್ಮಸ್ಥಳದ ಕೇಸ್ನಲ್ಲಿ ಬುರುಡೆ ಬಿಟ್ಟವರಿಗೆ SIT ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ.
ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ ಮತ್ತು ಜಯಂತ್ ಟಿ ಇವರುಗಳ ತೀವ್ರ ವಿಚಾರಣೆ ಆಗ್ತಾ ಇದೆ. ಇದರಲ್ಲಿ ಸೌಜನ್ಯ ಹೋರಾಟಗಾರರು ಅಂತ ಗುರುತಿಸಿಕೊಂಡಂಥವರಲ್ಲಿ ಪ್ರಮುಖ ಇಬ್ಬರು ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್, ಮಾಜಿ ಪೊಲೀಸ್ ಅಧಿಕಾರಿ. ಇವರದ್ದೇ ಪ್ಲಾನಿಂಗ್ ಅನ್ನುವಂಥದ್ದು ಇತ್ತೀಚಿನ ಎಲ್ಲ ಬೆಳವಣಿಗೆಗಳಲ್ಲಿ ಗೊತ್ತಾಗ್ತಾ ಇದೆ. ಇವರಿಗೆ ಇನ್ನೋರ್ವ ಸೇರ್ಪಡೆ ಜಯಂತ್ ಟಿ, ಈತನದ್ದೇ ಇದರಲ್ಲಿ ಬಹುಪಾಲು ಕೆಲಸಗಳು. ಗೈಡೆನ್ಸ್ ಆ್ಯಂಡ್ ಡೈರೆಕ್ಷನ್ ವಾಸ್ ಬೈ ಗಿರೀಶ್ ಮಟ್ಟಣ್ಣನವರ್ ಅನ್ನುವಂಥದ್ದು. ಹೀಗಾಗಿ ಚಿನ್ನಯ್ಯನ ಹೇಳಿಕೆಯಲ್ಲಿ ಈ ಮೂವರ ಎನ್ಕ್ವೈರಿ. ಇದರ ಜೊತೆಗೆ ಬುರುಡೆ ಕಥೆ ಕಟ್ಟಿದ್ದಂತಹ ಯೂಟ್ಯೂಬರ್ಸ್ ಬೆನ್ನು ಬಿದ್ದಿದ್ದಾರೆ SIT ಅವರು. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಕೇರಳದ ಲಿಂಕ್ ಇದೆ ಅನ್ನುವಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಕೇರಳ ಯೂಟ್ಯೂಬರ್ ಮನಾಫ್ಗೆ SIT ನೋಟಿಸ್ ಕೊಟ್ಟಿದೆ. ಬಂಗ್ಲಗುಡ್ಡದಲ್ಲಿ ಅಲೆದಾಡಿದಂತಹ ಮನಾಫ್ಗೆ SIT ಬುಲಾವ್ ಕೊಟ್ಟಿದೆ. SIT ಕಚೇರಿಯಲ್ಲಿ ಯುನೈಟೆಡ್ ಮೀಡಿಯಾ ಅಭಿಷೇಕ್ಗೂ ಪ್ರಶ್ನೆಗಳ ಸುರಿಮಳೆ. ಸೌಜನ್ಯ ಕೇಸ್ ಪ್ರಮೋಷನ್ಗೆ ಕೊಟ್ಟಿದ್ರು ಹಣದ ಆಮಿಷ ಬಾಂಬ್ ಸಿಡಿಸಿದ್ದಾನೆ ಯೂಟ್ಯೂಬರ್ ಸುಮಂತ್. ಈಗ ಒಬ್ಬೊಬ್ಬರದ ಕಥೆ, ಒಬ್ಬೊಬ್ಬರದು ನಾಟಕಗಳು ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಕೇರಳದ ಲಿಂಕ್ ಯಾಕಿದೆ ಅನ್ನುವಂಥ ಪ್ರಶ್ನೆ. ಕೇರಳ ಕಮ್ಯುನಿಸ್ಟ್ ಮೈಂಡ್ಸೆಟ್ಸ್, ಲೆಫ್ಟಿಸ್ಟ್ ಮೈಂಡ್ಸೆಟ್ಸ್ ಮಧ್ಯದಲ್ಲಿ ಮನಾಫ್ ಅನ್ನುವಂಥ ಯೂಟ್ಯೂಬರ್, ತಾವು ನೋಡ್ತಾ ಇರ್ಬೋದು ಸ್ಕ್ರೀನ್ನಲ್ಲಿ, ತಿಮರೋಡಿಯವರ ಮನೆಗೆ ಭೇಟಿ ಕೊಟ್ಟಿದ್ದಾನೆ. ಜಯಂತ್ ಟಿ, ತಿಮರೋಡಿ ನಿಂತಿದ್ದಾರೆ, ಅವರ ಜೊತೆಗೆ ಫೋಟೋ ಕಾಣಿಸ್ಕೊಂಡಿದೆ. ಅಲ್ಲಿ ಚರ್ಚೆಗಳಾಗಿದ್ದಾವೆ, ಮೀಟಿಂಗ್ಸ್ ಆಗಿದ್ದಾವೆ. ಪ್ಲಸ್ 11A ಪಾಯಿಂಟ್ ಏನು ನಮಗೆ ಸಿಕ್ಕಿತ್ತಲ್ಲ ಆಗ, ಬಂಗ್ಲಗುಡ್ಡದ ಕಾಡು, ಅಲ್ಲಿಗೂ ಕೂಡ ಈತ ಓಡಾಡಿಕೊಂಡು ಬಂದಿದ್ದಾನಂತೆ. ಅಲ್ಲಿಯೂ ಕೂಡ ವಿಡಿಯೋ ಮಾಡಿದ್ದಾನೆ. ಜೊತೆಗೆ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬುರುಡೆ ಏನಿತ್ತು ತಂದಂಥ ವಿಚಾರ, ಆ ಒಂದು ವಿಡಿಯೋವನ್ನು ಮಾಹಿತಿ ಸಮೇತ ಈತ ಯೂಟ್ಯೂಬ್ನಲ್ಲಿ, ಅಂದರೆ ಅವನ ವಾಹಿನಿಯಲ್ಲಿ, ಚಾನೆಲ್ನಲ್ಲಿ ಈತ ವಿಡಿಯೋ ಮಾಡಿದಂತೆ. ಈ ಮಧ್ಯೆ ಸುಮಂತ್ ಅನ್ನುವಂಥ ಯೂಟ್ಯೂಬರ್ ಕೂಡ ನನಗೆ ಈ ಸೌಜನ್ಯ ಪ್ರಕರಣದನ್ನು ಪ್ರಮೋಟ್ ಮಾಡೋದಕ್ಕೆ ಹಣದ ಆಮಿಷ ಕೊಟ್ಟಿದ್ರು ಅಂತ ಹೇಳಿದ್ದಾನೆ. ನೋಡ್ಕೊಂಬರೋಣ. ನಡೀತು, ಹೆಂಗ್ ವೈರಲ್ ಆಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಹೆಂಗ್ ವೈರಲ್ ಆಯ್ತು ಅಂತ ನಾನು ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ. ನಾನು ಹೌದಾ, ನನಗೊಂದು ಕುತೂಹಲ. ಹೌದಾ, ಇಷ್ಟೊಂದ ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ? ಯಾಕಂದ್ರೆ ಯಾವುದೇ ಫಂಡ್ ಇಲ್ಲ ಅಂದ್ರೆ ಯಾರು ಮಾಡಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಟ್ರೋಲ್ ಪೇಜ್ಗಳಾಗ್ಲಿ 300-400 ಅಂತಂದ್ರೆ ಕಮ್ಮಿ ಅಲ್ಲ, ಯಾರು ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ಅದು ಇದೇ ಅಭಿ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು. ನಿನಗೂ ಕೊಡಿಸ್ತೀನಿ ಬಾ, ನಿನ್ಗೇನು ಫೈನಾನ್ಷಿಯಲಿ ಇದೆ ಅದನ್ನ ನಾವು ನೋಡ್ಕೋತೀವಿ, ಟ್ರಾನ್ಸ್ಪೋರ್ಟ್ಗೆ. ಈ ಎಲ್ಲ ಪ್ರಕರಣಗಳು ಈಗ ಕೈನ ಹೈಕಮಾಂಡ್ ಅಂಗಳಕ್ಕೆ ತಲುಪ್ತಾ ಇದೆ. ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರ ಹೋಗಿದೆಯಂತೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ. ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಶೀರ್ಷಿಕೆ ಅಡಿ ಪತ್ರ ಬರೆದಿದ್ದಾರೆ. ಧರ್ಮಸ್ಥಳ ಕೇಸಲ್ಲಿ ರಾಜಕೀಯ ಲಾಭ ಪಡಿತಾ ಇದ್ದಾರೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬಿಜೆಪಿ ಇದನ್ನ ಧರ್ಮ ಯುದ್ಧ ಅಂತ ಬಿಂಬಿಸ್ತಾ ಇದೆ. SIT ತನಿಖೆ ವೇಳೆ ಕಾಂಗ್ರೆಸ್ ನಾಯಕರಿಂದಲೂ ಒಂದಷ್ಟು ಹೇಳಿಕೆಗಳು ಬರ್ತಾ ಇದ್ದಾವೆ. ಕೈ ನಾಯಕರು SIT ವಿರುದ್ಧ ಹೇಳಿಕೆ ಕೊಡಬಾರದು. ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ಖಂಡಿಸಿ ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಹೋಗಿದೆ. ಇದು ಒಂದು ರೀತಿಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷಗಳ ನಡುವೆ ಕೆಸರೆರ ಚಾಟ, ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ ಮಧ್ಯ ಆಡಳಿತ ಪಕ್ಷದವರೇ SIT ರಚನೆ ಮಾಡಿದ್ದರು. ಆಡಳಿತ ಪಕ್ಷದ ಒಂದಷ್ಟು ಶಾಸಕರು, ನಾಯಕರುಗಳೇ SITಯ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ. ವಿಚ್ ಆಗಬಾರದು, ಅದು ಆಗಬಾರದು ಅಂತ. ಈ ಮಧ್ಯ ಬಿಜೆಪಿ ಇದನ್ನ ಧರ್ಮವನ್ನು ಮುಂದಿಟ್ಟು ಧರ್ಮ ಯುದ್ಧ ಅಂತ ಪ್ರತಿಪಾದಿಸ್ತಾ ಇದೆ. ಚಲೋಗಳು ಮಾಡ್ತಾ ಇದ್ದಾರೆ, ಯಾತ್ರೆಗಳು ಮಾಡ್ತಾ ಇದ್ದಾರೆ, ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈ ರೀತಿಯಾಗಿ ಆಗಬಾರದು. ಹೂ ಕಿಲ್ಡ್ ವುಮೆನ್ ಇನ್ ಧರ್ಮಸ್ಥಳ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟು ಮಹಿಳಾ ಸಂಘಟನೆಗಳಿಂದ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ವಿಚ್ ಸೋನಿಯಾ ಗಾಂಧಿ ಅವರಿಗೆ ಅದನ್ನು ಸಂಬೋಧಿಸಿ ಕೈನ ಹೈಕಮಾಂಡ್ಗೆ ಅದನ್ನು ತಲುಪಿಸುವ ಕೆಲಸ ಮಾಡಿದ್ದಾರೆ.